ಬಂಧುಗಳೇ ನಮಸ್ಕಾರ. ನಾನು ವೀರ್ನಗೌಡ. ಹೇಗಿದ್ದೀರಿ ಎಲ್ಲರೂ? ನಿನ್ನೆಯ ಭೀಕರ ಬಸ್ ದುರಂತಕ್ಕೆ 6 ಮಂದಿ ಸಜೀವ ದಹನವನ್ನು ಹೊಂದಿರತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತಹದ್ದು. ಈ ಚಿತ್ರದುರ್ಗ ಜಿಲ್ಲೆಯ ಭೀಕರ ಬಸ್ ದುರಂತಕ್ಕೆ ಕಾರಣವಾದರೂ ಏನು, ಈ ಘಟನೆ ಎಲ್ಲಿ ನಡೆಯಿತು ಏನು ಅನ್ನುವಂಥದ್ದು ಮತ್ತು ಇದರ ತನಿಖೆ ಯಾವ ರೀತಿಯಲ್ಲಿ ನಡೀತಾ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸುರಕ್ಷಿತಾ ಕ್ರಮಗಳನ್ನು ಮತ್ತು ಉಪಾಯಗಳನ್ನು ಏನೇನು ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ, ಈ ಘಟನೆ ನಡೆದಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ನ್ಯಾಷನಲ್ ಹೈವೇ NH-48 ಅಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಒಂದು ಸೀಬರ್ಡ್ ಬಸ್ ಎನ್ನುವಂಥದ್ದು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮತ್ತು ಶಿವಮೊಗ್ಗದಿಂದ ಗೋಕರ್ಣಕ್ಕೆ ಹೊರಡುವಂತಹ ಬಸ್ ಇದಾಗಿತ್ತು. ಮತ್ತು ಇನ್ನೊಂದು ಆ ಕಡೆಯಿಂದ ಕಂಟೈನರ್ ಲಾರಿ ಏನು ಬರ್ತಾ ಇತ್ತು, ಆ ಕಂಟೈನರ್ ಲಾರಿ ಏನಿದೆ ಈ ಡಿವೈಡರನ್ನು ದಾಟಿಕೊಂಡು ಈ ಬಸ್ ಇರುವಂತಹ ಅಂದರೆ ಸೀಬರ್ಡ್ ಬಸ್ಸಿನ ಡೀಸೆಲ್ ಟ್ಯಾಂಕಿಗೆ ಬಂದು ವೇಗವಾಗಿ ಗುದ್ದುತ್ತೆ. ಆ ಪರಿಣಾಮವಾಗಿ ಆ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗುತ್ತೆ, ಹೊತ್ತಿ ಹುರಿಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಆ ತಕ್ಷಣಕ್ಕೆ ಲಾರಿ ಚಾಲಕ ಕುಲದೀಪ್ ಸಿಂಗ್ ಏನಿದ್ದಾನೆ ಆ ವ್ಯಕ್ತಿ ಮೃತಪಡ್ತಾನೆ, ಸುಟ್ಟು ಕರಕಲಾಗಿ ಹೋಗಿದ್ದಾನೆ. ಇನ್ನು ಸೀಬರ್ಡ್ ಬಸ್ ವಿಚಾರಕ್ಕೆ ಬರುವುದಾದರೆ, ಚಾಲಕನ ಕಾಲಿಗೆ ತೀವ್ರ ಪೆಟ್ಟಾದಂತಹ ಹಿನ್ನೆಲೆಯಲ್ಲಿ ಆತ ಬದುಕುಳಿದಿದ್ದಾನೆ, ಆದರೆ ಯಾರನ್ನೂ ಕಾಪಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ. ಇನ್ನು ಕಂಡಕ್ಟರ್ ಏನಿದ್ದಾನೆ ಆತ ಸ್ವಲ್ಪ ಹೊತ್ತು ಪ್ರಜ್ಞಾವಸ್ಥೆಯಲ್ಲಿ ಹೀನಾವಸ್ಥೆಯಲ್ಲಿ ಇದ್ದಿದ್ದರಿಂದ ಆತನಿಗೂ ಕೂಡ ಯಾರನ್ನೂ ಕಾಪಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ. ಇಲ್ಲಿ 6 ಜನ ಸಜೀವ ದಹನವನ್ನು ಹೊಂದಿರತಕ್ಕಂಥದ್ದು. ಮೊದಲನೇದಾಗಿ ಕಂಟೈನರ್ ಚಾಲಕ ಏನಿದ್ದಾನೆ ಆ ಸ್ಪಾಟ್ ಆ ತಕ್ಷಣವೇ ಕುಲದೀಪ್ ಸಿಂಗ್ ಆತ ಸುಟ್ಟು ಕರಕಲಾಗಿ ಸಜೀವ ದಹನವನ್ನು ಹೊಂದಿದ್ದಾನೆ. ನಂತರ ರಶ್ಮಿ ಎನ್ನುವಂತಹ ಹೆಣ್ಣು ಮಗಳು, ಇದರ ಜೊತೆಗೆ ನವ್ಯ ಎನ್ನುವಂತಹ ಹೆಣ್ಣು ಮಗಳು ಏನಿದ್ದಾಳೆ ಈಕೆಯ ಎಂಗೇಜ್ಮೆಂಟ್ ಕೂಡ ಆಗಿತ್ತು, ಈಕೆಯೂ ಕೂಡ ಸುಟ್ಟು ಕರಕಲಾಗಿ ಹೋಗಿರುವಂತಹದ್ದು. ಮತ್ತು ಈ ನವ್ಯ ಜೊತೆಗೆ ಮಾನಸ ಎನ್ನುವಂತಹ ಸ್ನೇಹಿತೆ ಕೂಡ ಬಂದಿರ್ತಾಳೆ, ಆ ಮಾನಸ ಕೂಡ ಸುಟ್ಟು ಕರಕಲಾಗಿ ಹೋಗಿರುವಂಥದ್ದು. ಅಲ್ಲದೆ ಬಿಂದು ಎನ್ನುವಂತಹ ಹೆಣ್ಣು ಮಗಳು ಮತ್ತು ಗ್ರಿಯಾ ಎನ್ನುವಂತಹ ಪುಟ್ಟ ಕಂದಮ್ಮ ಕೂಡಗಿನ ಸುಟ್ಟು ಕರಕಲಾಗಿ ಹೋಗಿರ್ತಕ್ಕಂಥದ್ದು. ಅಂದರೆ ತಾಯಿ ಮಗಳು ಇಬ್ಬರೂ ಕೂಡಗಿನ ಒಟ್ಟಾರೆ ಸುಟ್ಟು ಕರಕಲಾಗಿ ಹೋಗಿರುವಂಥದ್ದು. ಇಷ್ಟು ಘಟನೆ ನಡೆದಿರುವಂಥದ್ದು. ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಈ ಸೀಬರ್ಡ್ ಬಸ್ ಹಿಂದೆಯೇ ಇನ್ನೊಂದು ಬಸ್ ಇತ್ತು, ಅದು ದಾಂಡೇಲಿಗೆ ಹೋಗ್ತಕ್ಕಂತಹ ಸ್ಕೂಲ್ ಟ್ರಿಪ್ ಬಸ್ಸು. ಅದರಲ್ಲಿ 43 ವಿದ್ಯಾರ್ಥಿಗಳು ಮತ್ತು 3 ಶಿಕ್ಷಕರು ಕೂಡ ಇದ್ದರು. ಆದರೆ ಡ್ರೈವರ್ ಸಮಯ ಪ್ರಜ್ಞೆಯಿಂದ ಅಂದರೆ ಚಾಲಕ ಪಕ್ಕಕ್ಕೆ ಎಳೆದುಕೊಳ್ತಾನೆ, ಹಾಗಾಗಿ ಆ ಬಸ್ಗೆ ಏನೂ ಕೂಡ ಆಗುವುದಿಲ್ಲ. ಸ್ವಲ್ಪ ಮಟ್ಟಿಗೆ ಫ್ರ್ಯಾಕ್ಚರ್ ಆಗಿದ್ರು ಕೂಡ ಪ್ರಯಾಣಿಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿರುವುದಿಲ್ಲ. ಇದು ಇಷ್ಟು ಘಟನೆ ನಡೆದಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಕಾರಣಗಳು ಏನಿರಬಹುದು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಈ ಸ್ಲೀಪರ್ ಬಸ್ಗಳು ಜಾಸ್ತಿ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಬೆಳಗಿನ ಜಾವ 2 ರಿಂದ 3 ಗಂಟೆ ಏನಿದೆ ಇದು ಅಪಾಯಕಾರಿ ಟೈಮ್ ಅಂತಲೇ ಹೇಳ್ಬೋದು. ಡ್ರೈವರ್ಗಳಿಗೆ ನಿದ್ದೆ ಬರುವಂತಹ ಸಂಭವ ಇರ್ತಕ್ಕಂತಹ ಸಮಯ. ಈ 2 ರಿಂದ 3 ಗಂಟೆಯ ಸಮಯ ಏನಿದೆ ಈ ಹೊತ್ತಿನಲ್ಲಿ ಕನಿಷ್ಠ ಮಟ್ಟದಲ್ಲಿ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. ಒಂದು 2 ರಿಂದ 3 ಸೆಕೆಂಡ್ ಕಣ್ಮುಚ್ಚಿ ತೆಗೆದರೆ ಸಾಕು, ಅಷ್ಟೊತ್ತಿಗೆ 100-120 ಕಿಲೋಮೀಟರ್ ತಕ್ಕಂತಹ ಗಾಡಿ ಎಲ್ಲಿ ಹೋಗುತ್ತೆ, ಯಾವ ಕಡೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಾಗೋದೇ ಇಲ್ಲ. ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂಭವ ಬಹಳ ಹೆಚ್ಚು. ಹಾಗಾಗಿ ಇದಕ್ಕೆ ಉಪಾಯಗಳನ್ನು ಕೂಡ ಮಾಡಿಕೊಂಡಿರಬೇಕು ಎನ್ನುವಂಥದ್ದು. ಅಲ್ಲದೆ ಗಾಡಿಗಳು ಕೂಡ 100, 120, 130 ಕಿಲೋಮೀಟರ್ ಸ್ಪೀಡ್ಗಳಿದ್ದಾಗ ಏನು ಗಾಡಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಗಾಡಿ ಕೆಲವೊಂದು ಬಾರಿ ನಿಯಂತ್ರಣ ಆಗೋದಿಲ್ಲ, ಅಥವಾ ಗಾಡಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಚಾಲಕನಿಂದ ಆಗದೇ ಇದ್ದಾಗಲೂ ಕೂಡ ಈ ಥರದಂಥ ಘಟನೆಗಳು ನಡೆಯುತ್ತೆ. ಹಾಗಾಗಿ ಕನಿಷ್ಠ ವೇಗದಲ್ಲಿ ನಾವು ಎಲ್ಲರೂ ಕೂಡ ಹೋಗಬೇಕು, ಅದನ್ನು ಪರಿಪಾಲನೆ ಮಾಡಬೇಕು ಎನ್ನುವಂಥದ್ದು. ಇಲ್ಲಿ ಕಂಟೈನರ್ ಚಾಲಕ ಏನಾದರೂ ಎಣ್ಣೆ ಹಾಕಿ ಓಡಿಸ್ತಾ ಇದ್ದರೆ, ಅರಿವಿಲ್ಲದೇ ಓಡಿಸ್ತಾ ಇದ್ದರೆ ಈ ಥರ ಆಕ್ಸಿಡೆಂಟ್ ಆಗ್ತಕ್ಕಂತಹ ಸಂಭವಗಳು ಕೂಡ ಇರುತ್ತೆ. ನಂತರವಾಗಿ ಅವೈಜ್ಞಾನಿಕ ರಸ್ತೆಗಳು ಕೂಡ ಇದಕ್ಕೆ ಪ್ರಮುಖವಾದಂತಹ ಕಾರಣ ಆಗುತ್ತೆ. ಕೆಲವೊಂದು ಕಡೆ ಅವೈಜ್ಞಾನಿಕ ರಸ್ತೆಗಳು ಇದ್ದಾವೆ, ಉಬ್ಬು ತೆಗ್ಗು ಮತ್ತು ಇಲ್ಲ ಡೌನ್ ಇರ್ತಕ್ಕಂಥದ್ದು. ಅವೈಜ್ಞಾನಿಕವಾಗಿ ರಸ್ತೆಗಳು ಕೂಡ ಇದಕ್ಕೆ ಕಾರಣ ಆಗ್ತವೆ. ಯಾಕಂದರೆ ನಾವು ಕೆಲವೊಂದು ಬಾರಿ ನಾವು ಡ್ರೈವರ್ಗಳನ್ನು ನಾವು ಮಾತನಾಡಿಸಿದ್ದೀವಿ, ಅವರು ಹೇಳುವಂತಹ ಪ್ರಕಾರ ಅವೈಜ್ಞಾನಿಕ ರಸ್ತೆಗಳಿದ್ದಾವೆ ಸರ್, ಆ ಸ್ಥಳದಲ್ಲಿ ನಿನ್ನೆ ಏನು ಘಟನೆ ನಡೆದಿದೆ ಅಂಥ ಸ್ಥಳದಲ್ಲಿ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ, ಅಲ್ಲಿ ಜಾಗರೂಕತೆಯಿಂದ ಇರಬೇಕು ಅನ್ನುವಂಥ ಡ್ರೈವರ್ಗಳು ಹೇಳ್ತಾ ಹೋಗ್ತಾರೆ, ಅದನ್ನು ಕೂಡ ಕೇಳಿದ್ದೀವಿ. ನಂತರದಲ್ಲಿ ಈ AC ಏನು ಯೂಸ್ ಮಾಡ್ತಾರೆ, ಕಂಟಿನ್ಯೂಯಸ್ ಆಗಿ ಜಾಸ್ತಿ AC ಬಳಸೋದ್ರಿಂದ ಕೂಡಗಿನ ಇವು ಬ್ಲಾಸ್ಟ್ ಆಗ್ತಕ್ಕಂಥ ಸಂಭವಗಳು, ಇದರಿಂದ ಕೂಡಗಿನ ಬಸ್ ದುರಂತ ಆಗ್ತವೆ ಎನ್ನುವಂಥದ್ದನ್ನು ಹೇಳ್ಬೋದು. ನಂತರದಲ್ಲಿ ತನಿಖೆಯನ್ನು ನಾವು ನೋಡ್ತಾ ಹೋದರೆ, ಈ ಘಟನೆಗೆ ಸಂಬಂಧಪಟ್ಟಂತೆ SP ಅವರು ತನಿಖೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾರ್ಯಾರು ಎನ್ನುವುದನ್ನು ಪತ್ತೆ ಹಚ್ಚಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಅದರ ಒಂದು ವಿಶ್ಲೇಷಣೆಯನ್ನು ಹೇಳ್ತಾ ಹೋಗ್ತೇನೆ.
ಇಲ್ಲಿ ನವ್ಯ ಎನ್ನುವಂತಹ ಮತ್ತು ಮಾನಸ ಎನ್ನುವಂತಹ ಇಬ್ಬರು ಹೆಣ್ಣುಮಕ್ಕಳು ಇರ್ತಾರೆ. ಈ ಇಬ್ಬರು ಹೆಣ್ಣುಮಕ್ಕಳಲ್ಲಿ ನವ್ಯ ಯಾರು ಮಾನಸ ಯಾರು ಅನ್ನುವಂಥದ್ದು ಕಂಡುಹಿಡಲಿಕ್ಕೆ ಬಹಳ ಹೊತ್ತು ಸಮಯ ಹಿಡಿಯುತ್ತೆ. ಆದರೆ ಮಾನಸ ಅವರ ತಂದೆ ಏನು ಹೇಳ್ತಾರೆ ಅಂತಂದರೆ, ಈ ಕೊರಳಲ್ಲಿ ಇರ್ತಕ್ಕಂಥ ಚೈನು ನನ್ನ ಮಗಳದ್ದೇ, ಹಾಗಾಗಿ ಇದು ನನ್ನ ಮಗಳ ದೇಹ ಅಂತೇಳಿ ಹೇಳ್ತಾರೆ. ಆದರೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಇವರಿಬ್ಬರೂ ಕೂಡ ಸ್ನೇಹಿತರು ಆಗಿರೋದ್ರಿಂದ ಒಂದೊಂದು ಬಾರಿ ಈಕೆಯ ಚೈನ್ ಆಕೆಯ ಕೊಳಲ್ಲಿ ಇರ್ತಾ ಇತ್ತು, ಒಂದೊಂದು ಬಾರಿ ಆಕೆಯ ಚೈನ್ ಈಕೆಯ ಕೊಳಲ್ಲಿ ಇರ್ತಾ ಇತ್ತು. ಹಾಗಾಗಿ ಇದನ್ನು ಎಕ್ಸ್ಚೇಂಜ್ ಮಾಡಿದ್ರೂ ಕೂಡ ನಮಗೆ ಗೊತ್ತಾಗುವುದಿಲ್ಲ ಅನ್ನುವಂಥದ್ದನ್ನು ಹೇಳಿದರೆ, ಹಾಗಾಗಿ ಪತ್ತೆ ಹಚ್ಚುವುದಕ್ಕೂ ಕೂಡ ಆಗಲಿಲ್ಲ, ಅಷ್ಟೊಂದು ಸುಟ್ಟು ಕರಕಲಾಗಿ ಹೋಗಿದ್ವು ಎನ್ನುವಂಥದ್ದು. ಈಗ ಅನಿವಾರ್ಯವಾಗಿ DNA ಟೆಸ್ಟ್ ಮುಖಾಂತರ ಇದು ಯಾರ ಬಾಡಿ ಎನ್ನುವಂಥದ್ದು, ಇದು ಯಾರ ದೇಹ ಎನ್ನುವಂಥದ್ದು ಪತ್ತೆ ಹಚ್ಚಬೇಕಾದಂತಹ ಸಂದರ್ಭ ಬಂದೊದಗಿದೆ ಎನ್ನುವಂಥದ್ದು. ನಂತರ ಇಲ್ಲಿ ಗ್ರಿಯಾ ಎನ್ನುವಂತಹ ಏನು ಚಿಕ್ಕ ಕಂದಮ್ಮ ಏನಿದೆ, ಈ ಕಂದಮ್ಮನ ಬಾಡಿ ಮೊದಲಿಗೆ ಇದು ಯಾರ್ದೋ ಒಂದು ದೇಹದ ಪಾರ್ಟ್ಸ್ ಅಂತೇಳಿ ತಿಳ್ಕೊಂಡ್ಬಿಟ್ಟಿದ್ರು. ಇದು ಒಂದು ಸಣ್ಣ ಮಗುವಿನ ದೇಹ ಅಂತೇಳಿ ಕೂಡ ಗೊತ್ತಿರಲಿಲ್ಲ. ತದನಂತರವಾಗಿ ಗೊತ್ತಾಯಿತು ಇದು ಒಂದು ಚಿಕ್ಕ ಮಗುವಿನ ದೇಹ ಅಂತೇಳಿ. ಅಷ್ಟೊಂದು ಸುಟ್ಟು ಕರಕಲಾಗಿ ಹೋಗಿದ್ವು ಎನ್ನುವಂಥದ್ದು. ಈಗ ಎಲ್ಲ DNA ಟೆಸ್ಟ್ ಮುಖಾಂತರ ಯಾರ ದೇಹ ಎನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಅವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಇಲ್ಲ, ಇದಕ್ಕೆ ಏನೆಲ್ಲ ಉಪಾಯಗಳನ್ನು ನಾವು ಮಾಡಿಕೊಳ್ಬೇಕು ಅಥವಾ ಸುರಕ್ಷತಾ ಕ್ರಮಗಳನ್ನು ಏನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಮೇನ್ ಇಂಪಾರ್ಟೆಂಟ್ ನಾವು ಪಾಲಿಸಲೇಬೇಕಾದಂತಹ ಸಂದರ್ಭ. ಯಾಕೆಂತಂದರೆ ಇಂತಹ ಏನು ರಸ್ತೆ ಅಪಘಾತಗಳಲ್ಲಿ ಏನೂ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ಬಂದೋಗ್ಬಿಡುತ್ತೆ. ಆದರೆ ಇದಕ್ಕೆ ಸುರಕ್ಷತಾ ಕ್ರಮಗಳನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ ಒಂದಿಷ್ಟು ನಾವು ಸುಧಾರಣೆಯನ್ನು ಕಾಣಬಹುದು, ಅಥವಾ ಏನು ಆಕ್ಸಿಡೆಂಟ್ ಆಗದೇ ಇರುವಂತಹ ರೀತಿ ನಾವು ನೋಡಿಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೇನೆ. ಈ ಘಟನೆಯ ಬಗ್ಗೆ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ರೆ, ಮೊದಲನೇದಾಗಿ ಈ ವಾಹನ ಚಾಲಕರು ಏನಿದ್ದಾರೆ ಎಲ್ಲ ವಾಹನ ಚಾಲಕರು ಕೂಡ ವಾಹನ ಚಾಲನೆಯ ಸಂದರ್ಭದಲ್ಲಿ ಆಲ್ಕೋಹಾಲನ್ನು ಸೇವಿಸಬಾರ್ದು. ಇದನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು, ಇದು ವಾಹನ ಚಾಲಕರು ಎನ್ನುವಂಥದ್ದು. ನಂತರದಲ್ಲಿ ಅವೈಜ್ಞಾನಿಕ ರಸ್ತೆಗಳು ಕೂಡ ಇದಕ್ಕೆ ಕಾರಣ ಎನ್ನುವಂಥದ್ದು, ಅದನ್ನು ಸರ್ಕಾರ ಗಮನಿಸಬೇಕು. ಅದರ ನಿಯಮ ಏನಿದ್ದಾವೆ ಅದು ನನಗೆ ಗೊತ್ತಿಲ್ಲ. ಹಾಗಾಗಿ ವೈಜ್ಞಾನಿಕವಾಗಿ ಒಂದು ರಸ್ತೆಗಳನ್ನು ಸರಿ ಮಾಡ್ತಕ್ಕಂತಹ ಕೆಲಸಗಳನ್ನು ಮತ್ತು ಡಿವೈಡರ್ಗಳನ್ನು ಹೈಟ್ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕವಾಗಿ ಒಂದು ಮಾತುಗಳು ಹೊರ ಬರ್ತಾ ಇದೆ ಸಂದೇಶಗಳ ಮುಖಾಂತರ. ಹಾಗಾಗಿ ಡಿವೈಡರ್ ಹೈಟ್ ಮಾಡುವುದರ ಮುಖಾಂತರ ಇದನ್ನು ನಿಲ್ಲಿಸಬಹುದಾ, ಅಥವಾ ಗುದ್ದಿದ್ರೆ ಆ ತಕ್ಷಣಕ್ಕೆ ಚಾಲಕ ಅಲ್ಲಿ ಏನಾದರೂ ಪೆಟ್ಟು ಬಿಡ್ಬೋದಾ, ಆದರೆ ಇನ್ನುಳಿದಂತೆ ಪ್ರಯಾಣಿಕರಿಗೆ ಏನು ಸುಗಮವಾಗಿ ಅವರು ಬಚಾವಾಗಲಿಕ್ಕೆ ಸಾಧ್ಯನಾ ಎನ್ನುವಂಥದ್ದನ್ನು ಸರ್ಕಾರ ಗಮನಿಸಬೇಕು. ಅಲ್ಲದೆ ಸಾಮಾನುಗಳನ್ನು ತುಂಬಿಕೊಂಡು ಹೋಗುವಂಥದ್ದನ್ನು ಇದನ್ನು ಅವಾಯ್ಡ್ ಮಾಡಬೇಕು. ಜಾಸ್ತಿ ಸಾಮಾನುಗಳು ಇರಲಿ, ಆದರೆ ಅತಿ ಹೆಚ್ಚು ಸಾಮಾನುಗಳನ್ನು ಕೆಳಗಡೆ ಮತ್ತು ಮೇಲ್ಗಡೆ ಹಾಕುವಂಥದ್ದು ಮತ್ತು ಡೀಸೆಲ್ ಕ್ಯಾನ್ಗಳನ್ನು ಅವೈಜ್ಞಾನಿಕವಾಗಿ ಬಾಹಿರವಾಗಿ ಡೀಸೆಲ್ ಕ್ಯಾನ್ಗಳನ್ನು ತುಂಬುವಂಥದ್ದು ಇದೇನಿದೆ ನಿಯಮ ಬಾಹಿರ ಮತ್ತು ಅತಿ ಹೆಚ್ಚು ಬೇಗನೆ ಒತ್ತಿ ಉರಿಲಿಕ್ಕೆ ಕಾರಣವಾಗುತ್ತೆ. ಆ ಹೊತ್ತಿ ಉರಿದು ಇನ್ನೇನು ಎಲ್ಲರೂ ಬಚಾವ್ ಆಗಬಹುದು ಅನ್ನುವಂತಹ ಸಂದರ್ಭ ಇದ್ದರೂ ಕೂಡ ಈ ಡೀಸೆಲ್ ಕ್ಯಾನ್ಗಳು ಇರುವಂತಹ ಕಾರಣಕ್ಕೆ ಇವೆಲ್ಲವೂ ಸೋರಿ ಇಮಿಡಿಯೇಟ್ಲಿ ಸುಟ್ಟು ಕರಕಲಾಗಿ ಹೋಗುತ್ತೆ. ಈ ಉಳಿಲಿಕ್ಕೆ 100ರಿಂದ 120 ಸೆಕೆಂಡ್ ಮಾತ್ರ ಸಮಯ ಇರುತ್ತೆ ಈ AC ಬಸ್ಗಳಲ್ಲಿ. ಯಾಕಂದರೆ AC ಅತಿ ಹೆಚ್ಚು ಇರೋದ್ರಿಂದನೂ ಕೂಡ ಅತಿ ಹೆಚ್ಚು ಬೇಗನೆ ಬ್ಲಾಸ್ಟ್ ಆಗಿ ಆ ಒಂದು ಹೊಗೆಗೆ ಅಲ್ಲಿ ಎಲ್ಲರೂ ಕೂಡ ಸತ್ತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನೂ ಕೂಡ ಕ್ರಮವಹಿಸಬೇಕು. RTOದವರು ಇವೆಲ್ಲವನ್ನು ಕೂಡ ಗಮನಿಸಬೇಕು. ಇವ್ಯಾವನ್ನು ಕೂಡ ಇಟ್ಕೊಂಡು ಹೋಗಬಾರ್ದು. ಡೀಸೆಲ್ ಕ್ಯಾನ್ಗಳನ್ನು ಇಟ್ಕೊಳ್ಳುವಂಥದ್ದು, ಅತಿ ಹೆಚ್ಚು ದೊಡ್ಡ ಟೈರ್ಗಳನ್ನು ಹಾಕಿಕೊಂಡು ಹೋಗುವಂಥದ್ದು, ನಿಯಮ ಬಾಹಿರವಾಗಿ ಸಾಮಾನುಗಳನ್ನು ತುಂಬಿಕೊಂಡು ಹೋಗುವಂಥದ್ದನ್ನು ಈ RTOದವರು ಚೆಕ್ ಮಾಡಬೇಕು. ಅಲ್ಲದೆ ಇನ್ನೊಂದು ಅಂಶ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಈ ಅತಿ ಹೆಚ್ಚು 100, 120, 130 ಕಿಲೋಮೀಟ್ರ್ ಜಾಸ್ತಿ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಲಿಮಿಟ್ ಫಿಕ್ಸ್ ಮಾಡಬೇಕು. ಆಲ್ರೆಡಿ ಲಿಮಿಟ್ ಫಿಕ್ಸ್ ಮಾಡಿದರೂ ಕೂಡ ಅವರು ಏನು ಬಸ್ಸಲ್ಲೇ ಒಂದು ಲಿಮಿಟ್ ಫಿಕ್ಸೆಡ್ ಆದರೂ ಮಾಡಿರಬೇಕು, ಅಥವಾ ಅವರು ನಿಧಾನವಾಗಿ ವಾಹನ ಚಾಲಕರು ಓಡಿಸಬೇಕು ಎನ್ನುವಂಥದ್ದು. ಯಾಕಂದರೆ ಕನಿಷ್ಠ 2ರಿಂದ 3 ಗಂಟೆ ಸಮಯ ಕನಿಷ್ಠ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. 2ರಿಂದ 3 ಸೆಕೆಂಡ್ ಕಣ್ಮುಚ್ಚಿದರೆ ಸಾಕು, ಗಾಡಿಯಲ್ಲಿ ಹೋಗಿ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಿಲ್ಲ. ಆಮೇಲೆ ಕಿಟಕಿಗಳು ತುಂಬ ಚಿಕ್ಕದಾದಂಥವು, ಹಾಗಾಗಿ ಈ ಕಿಟಕಿಗಳಿಂದ ಪಾರಾಗಲಿಕ್ಕೆ ಅವಕಾಶ ಇರಬೇಕು. ಆ ಥರನಾದಂತಹ ಕಿಟಕಿಗಳನ್ನು
ಅಳವಡಿಸಬೇಕು ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ದೊಡ್ಡದಾಗಿರಬೇಕು. ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿರ್ತವೆ, ಅದ್ರ ಬಗ್ಗೆನೇ ಜನರಿಗೆ, ಸಾರ್ವಜನಿಕರಿಗೆ ಅದು ಗೊತ್ತೇ ಇರುವುದಿಲ್ಲ. ಹಾಗಾಗಿ ಎಮರ್ಜೆನ್ಸಿ ಎಕ್ಸಿಟನ್ನು ದೊಡ್ಡದಾಗಿ ಅಳವಡಿಸಬೇಕು. ಅದು ಎಲ್ರಿಗೂ ಕಾಣುವಂತೆ ಮತ್ತು ಯಾವುದಾದ್ರೂ ಅಲ್ಲಿ ಅಕ್ಷರವನ್ನು ಹಾಕಿ ಕಾಣಿಸಬೇಕು. ಈ ಪ್ಯಾಸೆಂಜರ್ಗಳಿಗೆ ಎಲ್ಲ ಈ ಮಾಹಿತಿಯನ್ನು ನೀಡಬೇಕು ಎನ್ನುವಂಥದ್ದು. ಇದೆಲ್ಲ RTOದವರು ಚೆಕ್ ಮಾಡಬೇಕಾಗುತ್ತೆ. ಖಂಡಿತವಾಗಿ ಇದು RTOದವರು ಮಾಡಬೇಕಾಗಿರ್ತಕ್ಕಂತಹ ಕೆಲಸ. ನಂತರದಲ್ಲಿ ಈ ಪ್ಯಾಸೆಂಜರ್ಗಳಿಗೆ ಎಲ್ರಿಗೂ ಕೂಡ ಮಾಹಿತಿ ಕೊಡಬೇಕು. ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇದೆ, ಏನಾದರೂ ಅಕಸ್ಮಾತ್ ಅಪಾಯ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ, ಕಿಟಕಿಗಳಿರುತ್ತವೆ. ಹಾಗಾಗಿ ಈ ಕಿಟಕಿಗಳ ಮುಖಾಂತರ ತಾವು ಪಾರಾಗಬಹುದು. ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇದೆ, ಈ ಡೋರನ್ನು ತೆಗೆದುಬಿಟ್ಟು ನೀವು ಪಾರಾಗಬಹುದು. ಕೊನೆಯದಾಗಿ ಬಹಳ ಹೊತ್ತಿ ಉರಿಯುವಂತಹ ಸಂದರ್ಭ ಏನಾದರೂ ಇದ್ದರೆ ಈ ಗ್ಲಾಸ್ಗಳನ್ನು ಬ್ರೇಕ್ ಮಾಡಿ ಹೊಡೆದು ಹಾಕಲಿಕ್ಕೆ ಅಲ್ಲಿ ಒಂದು ಸುತ್ತಿಗೆಯನ್ನು ಕೂಡ ಇಟ್ಟಿರಬೇಕು. ಆ ಸುತ್ತಿಗೆಯನ್ನು ಹೊಡೆದು ಈ ಗ್ಲಾಸ್ ಮುಖಾಂತರ ಹೋಗಬಹುದು ಅನ್ನುವಂಥದ್ದನ್ನು ಈ ವಾಹನದ ಚಾಲಕರು ಏನಿದ್ದಾರೆ ಅಥವಾ ಕಂಡಕ್ಟರ್ ಏನಿದ್ದಾರೆ ಇವರಿಗೆ ಒಂದು ಮಾಹಿತಿಯನ್ನು ಪ್ಯಾಸೆಂಜರ್ಗಳಿಗೆ ತಿಳಿಸಬೇಕು ಎನ್ನುವಂಥದ್ದು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ತಮಗೇನಿಸ್ತು ಕಮೆಂಟ್ ಮಾಡಿ. ಧನ್ಯವಾದ.